ಅಲ್ಬೇವ ಇಷ್ಟೆಲ್ಲ ನಾನು ಮಾಡಿದ್ರು ನೀನು ನನಗೆ ಊಟ ಹಿಡ್ಕೊಟ್ಟು ಆದ್ರೆ ಪಾಪ ಸುಂದ್ರಿ ಅಕ್ಕನೂ ಏನು ಅನ್ನವಾಳ. ಆದ್ರೆ ನಾನು ಎಷ್ಟೆಲ್ಲ ತಪ್ಪು ಮಾಡೀನಿ. ನನ್ನಿಂದಾಗಿ ಅಪ್ಪ ದವಾಖಾನೆಗೆ ಹೋಗುವಂಗಾತು, ನನ್ನ ಹೆಂಡ್ತಿನೂ ವಿಷ ಕುಡಿಯೋಂಗಾತು. ಎಲ್ಲ ಆಗಿದ್ದು ನನ್ನಿಂದನ. ಆದರೂ ನೀವು ಅದನ್ನೆಲ್ಲ ಮತ್ತೆ ಹೊಳ್ಳಿ ನನಗೆ ಇಷ್ಟೊಂದು ಹೊಟ್ಟೆ ತುಂಬ ಊಟ ಕೊಡಾಕತ್ತಿದ್ದಿ. ಮನೆ ಒಳಗೆ ನಾನು ಬಂದು ಕೊಳೆ ಕರೆದ ಊಟ ಹಾಕತ್ತಿದ್ದಿ. ಇದನ್ನು ನೋಡಿ ನನಗೆ ಜೀವ ಹೋದಂಗೆ ಆಗತ್ತತಿ ಜೀವ ಹೋದಂಗೆ ಆಗತ್ತತಿ. ನೋಡಮ್ಮ, ಊಟ ಮಾಡೋ ಟೈಮ್ನಾಗ ಮಾತಾಡಬಾರ್ದು. ಈಗ ಏನಾರ ಅಪ್ಪ ಬಂದ್ರೆ ಸುಮ್ಮನೆ ಜಗಳ ಆಗ್ತತಿ. ನೀನು ಊಟ ಮಾಡಿ ಆಮೇಲೆ ಹೊರಗಡೆ ಕುಂದ್ರು, ಅಲ್ಲಿ ಹಿತ್ತಲಾಗ ನಿಂದ್ರು, ಅಲ್ಲಿ ಬಂದ ನನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಇಲ್ಲಿ ಬೇಡ, ಮತ್ತಪ್ಪ ನೋಡಿದ್ರೆ ಸುಮ್ಮನೆ ಬಾಯ್ ಮಾಡ್ತಾನೆ. ಒಂದು ಹೋಗಿ ಮತ್ತೊಂದು ಆಗ್ತತಿ. ಅದಕ್ಕೆ ತನ್ನಾಗ ನೀನು ಅಲ್ಲಿ ಹೋಗಿ ಕುಂದ್ರು. ಹಾಂ ಸರಿ ಅಕ್ಕ. ಆದ್ರೆ ನಾನು ಅಷ್ಟು ತಪ್ಪು ಮಾಡಿದ್ರು ನೀವನ್ನೆಲ್ಲ ಕ್ಷಮಿಸಿ ನನಗೆ ಉಣ್ಣ ಕೊಟ್ಟರಲ್ಲ, ಥ್ಯಾಂಕ್ಸ್. ಯವ್ವ ಅಡ್ಗೆ ಭಾಳ ಚಲೋ ಆಗೈತಿ ಬೈ. ಹೊಟ್ಟೆ ಹಸ್ತತ್ತಲ್ಲ ಅದಕ್ಕೆ ಹಂಗೆ ಅನ್ಸತ್ತ ಏನೋ. ನನಗೆ ಭಾಳ ಹೊಟ್ಟೆ ಹಸದು ಬಿಟ್ಟಿತ್ತು. ಏನು ಮಾಡ್ಬೇಕಂತನ ಗೊತ್ತಾಗತ್ತಿರ್ಕಿಲ್ಲ. ಚಲೋ ಮಾಡಿದ್ವಿ ಯವ್ವ. ನನಗೆ ನೀನು ತಂದು ಕೊಟ್ಟ ಚಲೋ ಮಾಡಿದ್ವಿ. ಊಟ ಇರಲಿಲ್ಲ ಅಂತಿದ್ರೆ ಎಲ್ಲಿ ನಾನು ಸತ್ತ ಹೋಗ್ತಿದ್ನೇನೋ ಅನ್ನೋಂಗೆ ಆಗತ್ತಿತ್ತು. 2 ದಿನ ಆಗಿತ್ತು ಬೇ ದವಾಖಾನಿಗೆ ಬಂದು ಹೋದಾಗಿಂದ ಚಿಂತೆ ಆಗ ನನಗೆ ಊಟ ಮಾಡೋಕೆ ಆಗಿರಲಿಲ್ಲ. ಅದಕ್ಕೆ ನಾನು ಏನು ತಿಂದೇನೂ ಇರಲಿಲ್ಲ, ಹಂಗೆ ಉಪವಾಸನ ಇದ್ನಿ. ಈಗ ಊಟ ಮಾಡಿದ್ನಿ, ಹೊಟ್ಟೆ ತುಂಬಿತ್ತು ಬೇ, ಹೊಟ್ಟೆ ತುಂಬಿತ್ತು. ಅಮ್ಮಗ ನೀನು ಯಾಕೋ ಇಲ್ಲಿಗೆ ಬಂದು? ಹಾಂ, ನೀನು ಯಾಕೆ ಇಲ್ಲಿಗೆ ಬಂದು? ಅದು ಹಿಂದಿನ ಬಾಗಿಲಿಂದ ಬಂದೇನ? ಕದ್ದು ಬಂದ ನಮ್ಮ ಮನ್ಯಾಗ ಕದ್ದು ತಿನ್ನಾಕತ್ತಿದ್ದಿ. ನಿನಗೆ ಊಟ ಕೊಡಕ್ಕೆ ನಾಚಿಕೆ ಬರಂಗಿಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಅಲ್ಲ ಅಷ್ಟೆಲ್ಲ ನಾಟಕ ಮಾಡಿದಿ. ಅಯ್ಯೋ ನಂದು ತಪ್ಪ್ರಿ, ನನ್ನಿಂದನೂ ಹಂಗಾಗಿತ್ರಿ ಹಿಂಗಾಗಿತ್ರಿ ಅಂತ ಹೇಳಿ ಈಗ ಅವನಿಗೆ ಉಣ್ಣಕ್ಕೆ ಹಚ್ಕೊಟ್ಟಿದ್ದಿ. ಹಾಂ, ಅದು ಅಪ್ಪ ಅವ್ವಂದೇನೂ ತಪ್ಪಿಲ್ಲಪ್ಪ. ನಾನು ಹೊಟ್ಟೆ ಸತಿ ನಂಗೆ ಇಂದ್ರಕ್ಕೆ ಅವತ್ತು ತಲೆ ಸುತ್ತದ ಬೇ ಅಂತ ಅನ್ನಿ. ಅವಾಗ ನನ್ನ ಸಂಕಟ ನೋಡೋಕ್ಕಾಗ್ದ ಉಣ್ಣ ಕೊಟ್ಲು ಅಪ್ಪ. ಅವ್ವಂದೇನೂ ತಪ್ಪಿಲ್ಲಪ್ಪ. ಸಾಕು ಬಾಯಿ ಮುಚ್ಚು. ನಿನ್ನಿಂದಾಗಿ ಎಷ್ಟೆಲ್ಲ ಆಗೈತಿ. ಈಗ ಮತ್ತೆ ಇನ್ನೂ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೀನು ಇಲ್ಲಿಂದ ತೊಲಗ್ತೀಯೋ ಇಲ್ಲ? ನೀನು ಬೇಗ ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ. ತಡಿ, ನೀನು ಮಾಡ್ತಾನೆ. ಅಪ್ಪ ಹೋಗ್ಲಿ ಬಿಡಪ್ಪ, ಹೊಟ್ಟೆ ಭಾಳ ಹಸ್ತತನ. ಊಟ ಮಾಡಲಿ, ಊಟ ಮಾಡಿದ್ಮೇಲೆ ಆಮೇಲೆ ಏನಾದರೂ ಮಾಡುವಂತೆ. ನೀನು ಸುಮ್ಮನೆ ಮಗಳ. ಹಿಂಗಾಗಿ ಜೀವನದಾಗ ಎಷ್ಟೆಲ್ಲ ನಾವು ಅನುಭವಿಸಾಕತ್ತವು. ಎಲ್ಲ ಯಾರಿಂದ? ಇವನಿಂದಾಗಿ ಇಷ್ಟೆಲ್ಲ ಅನುಭವಿಸಾಕತ್ತವು. ಇಷ್ಟೆಲ್ಲ ಅನುಭವಿಸಾಕ ಯಾರಿಗೆ ತಲೆ ಕೆಟ್ಟಿರ್ತೈತನ? ಹಾಂ, ನೀನೇ ಯೋಚನೆ ಮಾಡು. ಇಷ್ಟೆಲ್ಲ ಯಾಕೆ ಅನುಭವಿಸ್ಬೇಕಂತ? ಕಷ್ಟನೋ ಸುಖನೋ ಇದ್ದಷ್ಟಾಗ ತಿನ್ನಬೇಕು ಉಣಬೇಕು ಅನ್ನೋದು ಇರ್ತತಿ. ಆದರೆ ಇವನು ತನಗೆ ತಿಳಿದಂಗ ಮಾಡಾಕತ್ತಾನ ಬಡ್ಡಿ ಮಗ. ಎದ್ದೇಳ ಅಂತ ನಿನಗೆ ಹೇಳತ್ತಿರ್ದ. ತಾಟ್ ಕೆಳಗಿಟ್ಟ ಇಲ್ಲಿಂದ ತೊಲಗ. ಅಯ್ಯರಿ ಹುಡುಗ ಹೊಟ್ಟೆ ಸತ್ತಂತೇಳಿ 2 ದಿನ ಊಟ ಮಾಡಿಲ್ಲ ಅಂತ ತಲೆ ತಿರ್ಗಾತಂತ. ಅಂತದ್ರಾಗ ನೀವು ನೋಡಿದ್ರೆ ಊಟ ಕೆಳಗಿಟ್ಟು ಹೋಗಂತಾರಲ್ಲ, ಅದಟ್ಟು ಊಟ ಮಾಡೇ ಹೋಗಲ್ಲ. ಯಪ್ಪ ಅದಟ್ಟು ಊಟ ಮಾಡಿ ಹೋಗ್ಬಿಡಪ್ಪ. ಇಲ್ಲಿಂದ ನಿಮ್ಮಪ್ಪನ ಕಣ್ಣಿಗೆ ಕಾಣಿಸ್ಕೋಬೇಡ. ಇಲ್ಲಿಂದ ಹೋಗ್ಬಿಡು. ನಾನು ಕಳಿಸ್ತೇನೆ ಅದಟ್ಟು ಉಂಡು ಹೋಗ್ಲಿ ಬಿಡ್ರಿ. ಮೊದಲು ನೀನು ಬುದ್ಧಿ ಹೇಳ್ಬೇಕು. ನಿನಗೆ ಜಾಡ್ಜಾಡ್ಸಿ ಒದ್ದ ಒಂದು ಮೂಲ್ಯಾಗ ಕುಂದ್ರಿಸೀನಿ ಅಂದ್ರೆ ನೀನು ಇಷ್ಟು ಹಚ್ಕೊಳ್ಳೋದಿಲ್ಲ. ನೀನು ಮೂಲ ನಿನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು. ನಾನು ಒಂದು ಕಡೆ ನೆಟ್ಟಾಗ ಇಟ್ಟಿದ್ನಿ ಅಂದ್ರೆ ಇಷ್ಟೆಲ್ಲ ಆಗಕ್ಕೆ ಹೋಗಿರ್ಕಿಲ್ಲ. ನಾನೇನು ಮಾಡೀನಿ, ನಿನಗೆ ಸಲ್ಗಿ ಕೊಟ್ಬಿಟ್ರೆ ನಾನು ಎಲ್ಲನೂ ಏನರ ಮಾಡ್ಕೊತ ಹೋಗ್ಲಿ ಬಿಡಿಕೆ ಅಂತ ಅಂದ ನನ್ನ ಜೀವನ ಈಗ ಇಲ್ಲಿಗೆ ಬಂದು ನಿಂತತಿ. ಆದ್ರೆ ಈಗ ನಾನು ಸುಮ್ಮನೆ ಇರ್ತಾನಂತ ಅನ್ಕೊಂಡೇನು ನೀನು? ಹಾಂ, ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡ. ನಾನು ಸುಮ್ಮನೆ ಇರೋ ಮಗನ ಅಲ್ಲ. ಯಾಕ್ರಿ ಹಿಂಗೆಲ್ಲ ಮಾಡಕತ್ತೀರಿ? ನಾನೇನು ಅನ್ಬಾರ್ದನ್ಯ ಅಂತ? ಪಾಪ ಹುಡುಗ ಹೊಟ್ಟೆ ಸತಿ ಅವೇನು ಮಂದೇನ? ನನ್ನ ಹೊಟ್ಟೆಯಾಗ 9 ತಿಂಗಳು ಇಟ್ಕೊಂಡೆ ಹೆತ್ತಿರೋ ಅಂತ ಮಗ ಅವನ್ನ ಮನೆ ಬಿಟ್ಟು ಹೊರಗೆ ಹೋಗಂದ್ರೆ ನನಗೆ ಹೆಂಗೆ ಹಾಕಕ್ಕಾರ ಆಕತಿ? ನೀವು ಯೋಚನೆ ಮಾಡಿದ್ರೇನ? ಹಾಂ, ಈಗ ನೋಡಿದ್ರೆ ಅವನ ಮನೆ ಬಿಟ್ಟು ಹೊರಗೆ ಹಾಕು ಅಂತ ಅನ್ನಕತ್ತೀರಿ. ಹೆಂಗೆ ಹಾಕೋದು? ನನಗೆ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಮನಸ್ಸು ಒಪ್ಪುವಲ್ದ. ಅವನು ಊಟ ಮಾಡಿದ್ಮೇಲೆ ಬೇಕಿದ್ರೆ ಹೋಗ್ಲಿ, ನಾನು ಬೇಡ ಅನ್ನಂಗಿಲ್ಲ. ಊಟ ಮಾಡೋಕ್ಕಿಂತ ಮುಂಚೆನ ನೀವು ಈ ರೀತಿ ಕಳಿಸೋದು ತಪ್ಪಾಕೈತಿ. ಏನು ತಪ್ಪಾಕತಿ? ಹಾಂ, ಏನು ತಪ್ಪಾಕತಿ ಅಂತ ನೀನು ಹೇಳಾಕತ್ತಿದ್ದಿ. ಇಲ್ಲಿ ನನಗೆ ಮುಂದೆ ಹೇಳಿನ ಈ ನಾಟಕ ಎಲ್ಲ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ. ಮೊದಲ ಹೇಳಾಕತ್ತ ನಾನು ಎಷ್ಟಿರಬೇಕು ಅಷ್ಟ ನಾಯಿ ಹಂಗೆ ತನ್ನಗ ಈರು ಅಂತ ಹೇಳಿ. ಅದನ್ನು ಬಿಟ್ಟು ನೀನು ಜಾಸ್ತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಏಯ್ ಎದ್ದೇಳು ಹಲಕಟ್ಟು ಬಾಡೆ ಅಂತಂದ ಇನ್ನು ಇಷ್ಟೆಲ್ಲ ಬೈಯಾಕತ್ರ ನೋಡ್ಕೊಂತ ಹಂಗೆ ಊಟ ಮಾಡಕತ್ತಿದ್ದಿ. ನಾಚಿಕೆ ಬರಂಗಿಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ಅಪ್ಪ ಬೇಡಪ್ಪ, ಮೊದಲ ಹೊಟ್ಟೆ ಭಾಳ ಹಸೈತಪ್ಪ. 1-2 ತುತ್ತು ತಿಂದು ಹೋಕ್ಕನಪ್ಪ. ಬೇಡಪ್ಪ, ತಾಟಿಸ್ಕೋಬೇಡ. ಮುಚ್ಕೊಂಡು ಎದ್ದೇಳಿಲಿಂದ. ಹಿಂಗೆ ಸಲ್ಗಿ ಕೊಟ್ರೆ ಹಿಂಗೆ ತಲೆ ಮೇಲೆ ಏರ್ಕೊಂಡಿರ್ತಿದ್ದಿ. ಎದ್ದೇಳಿ ನೀನು. ನನ್ನ ಸೊಸಿ ನನ್ನ ಮನೆಗೆ ಬರೋವರೆಗೂ ನೀನು ನನ್ನ ಮನೆ ಒಳಗಿರಬಾರ್ದು. ನನ್ನ ಸೊಸಿ ನನ್ನ ಮನೆ ಒಳಗೆ ಬರಬೇಕು. ನನ್ನ ಮಗಳ ಗಂಡು ಮನೆ ಸೇರಬೇಕು.
ಹಂಗೆ ಮಾಡು, ಆಮೇಲೆ ಮನೆಗೆ ಬಂದ ತಿನ್ನು. ನಿನಗೆ ನಾನು ಬೇಡ ನಂಗಿಲ್ಲ, ನಾನು ನಿನ್ನ ಕುಂದಿರ್ಸ್ಕೊಂಡು ಊಟ ಹಾಕ್ತಾನೆ. ಅವಾಗ ಚಂದಾಗ ಮೈ ಬೇಕಿದ್ರೆ. ಆದ್ರೆ ನನ್ನ ಸೊಸಿ ನನ್ನ ಮನೆಗೆ ಬರಬೇಕು, ನನ್ನ ಮಗಳು ಅಕ್ಕಿತ್ತ ಗಂಡನ ಮನೆಗೆ ಹೋಗ್ಬೇಕು. ಅಲ್ಲಿವರೆಗೂ ನೀನು ಏನಾದರೂ ಇಲ್ಲಿ ಕಾಲಿಟ್ರೆ ನೀನು ಚಪ್ಪಲ್ಲೇ ಹೊಡ್ತಾನೆ ಮಗನ, ತಲಗಿಲಿಂದ. ಆಯ್ತಪ್ಪ, ಆಯಿತು. ಇನ್ನೊಂದು ವಾರದಲ್ಲಿ ನಿನ್ನ ಸೊಸೆ ನೀನು ಮನೆಯಾಗ ಇರ್ತಾಳೆ, ನಿನ್ನ ಮಗಳು ಗಂಡು ಮನೇಲಿ ಇರ್ತಾಳೆ. ನಾನು ಮಾಡಿರೋ ತಪ್ಪನ್ನು ನಾನು ಸರಿ ಮಾಡ್ತೇನೆ. ಅಲ್ಲಿವರೆಗೂ ನಾನು ಈ ಮನೆ ಕಾಲಿಡಂಗಿಲ್ಲ. ಇಲ್ಲಿ ಬಂದು ಒಂದು ಹೊತ್ತು ಊಟ ಅಲ್ಲ, ಒಂದಗಳ ಅನ್ನನ ತಿನ್ನಂಗಿಲ್ಲ. ಈ ಅನ್ನದ ಮೇಲೆ ಮುಟ್ಟಿ ಆನೆ ಮಾಡಬೇಕಿದ್ರೆ ಹೇಳಂದ್ರೂ ಹೇಳ್ತಾನೆ. ಆದ್ರೆ ಇನ್ನು ಮುಂದೆ ನಾನು ಇಲ್ಲಿ ಕಾಲಿಡಂಗಿಲ್ಲ. ನೀನು ಹೇಳಿರೋಂಗೆ ಆಗೋವರೆಗೂ ನಾನು ಇಲ್ಲಿ ಬರಂಗೂ ಇಲ್ಲ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು ಅಪ್ಪ. ಮಗನ ಊಟ ಮಾಡಿ ಹೋಗು. ನೀನು ಊಟ ಮಾಡ್ತಿದ್ರೆ ನಾನು ಹೆಂಗೋ ಊಟ ಮಾಡಿ ನೆಮ್ಮದಿಯಾಗಿರಲಿ. ರೀ ಕೊಡ್ರಿ ಒಂದು 2 ತುತ್ತು ಈ ತಿಂದಾನ ಬರೀ ಅದನ್ನ ಊಟ ಮಾಡ್ಲಿಕ್ಕೆ ಕೊಡ್ರಿ. ಅಪ್ಪ ಹೋಗ್ಲಿ ಅಪ್ಪ, ಹೋಗ್ಲಿ ಬಿಡಿ. ಯಾಕೆ ಈ ರೀತಿ ಮಾಡಕತ್ತಿಯಪ್ಪ? ಅವನು ಊಟ ಮಾಡ್ಲಿಕ್ಕೆ ಕೊಡಪ್ಪ. ಪಾಪ ತುಂಬ ಹೊಟ್ಟೆ ಹಸ್ತಿದೆ ಅಂತ ಅನಿಸ್ತತಿ. ಅವನಿಗೆ ಎತ್ತು ನಿಂದ್ರಾಗೂ ಶಕ್ತಿ ಇಲ್ಲ. ಅಪ್ಪ ಅದನ್ನಟ್ಟು ಊಟ ಮಾಡಿ ಹೋಗ್ಲಿಕ್ಕೆ ಕೊಡಪ್ಪ. ಹೌದು ರೀ, ಅವನು ಅದನ್ನಟ್ಟು ಊಟ ಮಾಡಿ ಹೋಗ್ಲಿ. ಅವಂಗ ಎತ್ತು ನಿಂದ್ರಕ್ಕೂ ಬರವಲ್ದು. ನೀವು ನೋಡಕತ್ತಾರಲ್ಲ. ನೀನೇನು ಹೇಳಿದ್ರು ಅಷ್ಟ ಮಗಳ. ನಾನು ಮಾತ್ರ ಇವನಿಗೆ ನಮ್ಮ ಮನೆಯಾಗಿನ ಊಟ ಕೊಡಂಗಿಲ್ಲ. ನಾನು ಹೋಗಿ ಹೊರಗೆ ಭಿಕ್ಷೆ ಬೇಡಿ ತಿನ್ಲಿ ಬೇಕಿದ್ರೆ ಬುದ್ಧಿ ಬರ್ತತಿ. ಇಂಥ ಮಕ್ಕಳಿಗೆ ಮನ್ಯಾಗ ನಾವು ಊಟ ಕೊಡ್ತೀವಲ್ಲ ಅದನ್ನ ಮಾಡಿ ತಪ್ಪ. ಇವರು ದುಡ್ಡು ತಂದು ತಿನ್ಬೇಕು, ಅವಾಗ ಗೊತ್ತಾಕತಿ. ಹಂಗೆ ತಂದೆ ತಾಯಿ ಆಸ್ತಿ, ತಂದೆ ತಾಯಿ ಊಟ, ತಂದೆ ತಾಯಿ ತಂದಿರೋ ರೇಷನ್ ತಿನ್ನೋದಷ್ಟೇ ಅಲ್ಲ, ಅವ್ರನ್ನ ನೋಡ್ಕೋಬೇಕು. ಅವ್ರನ್ನ ನೋಡ್ಕೊಳಕ್ ಆಗದ್ರ ಮತ್ತೆ ಯಾಕೆ ಆಸ್ತಿ ಬೇಕಂತೇಳಿ ಬೆನ್ನು ಹತ್ಬೇಕು ನಾಯಿ ಹಂಗೆ. ಹಾಂ, ಇಲ್ಲ ಅಂದ್ರೆ ತನ್ನಗ ಇರ್ಬೇಕು. ಈಗ ನೋಡಿದ್ರೆ ಅಪ್ಪ ಮಾಡಿದ ಆಸ್ತಿ ಬೇಕು, ಅಪ್ಪ ಮಾಡಿದ ಊಟ ಬೇಕು. ಹಾಂ, ಅಪ್ಪ ತಂದಿಟ್ಟು ರೇಷನ್ಲೆ ಅಡುಗೆ ಮಾಡಿರೋ ಊಟ ಬೇಕು. ಆದ್ರೆ ಸೊಸಿನ ಮಗಳನ್ನ ಮನ್ಯಾಗ ತಂದು ಕುದುರ್ಸಿ ಸೊಸಿನ ಮನೆ ಬಿಟ್ಟು ಕಳಿಸಿ ಇವನು ಊರು ಹರಿಗಾಡ್ಕೊಂತ ಹೋಗೋದಲ್ಲ. ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ರೆ ಹಾಂ ಏನೈತಿ ಹೇಳು? ಏನೈತಿ ಮನ್ಯಾಗ? ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗಿ ನಾವು ಇದು ಹೊಡ್ಕೊಂಡು ಸಾಯೋದಾಗೈತಿ. ಅಪ್ಪ ನೀನು ಮಾಡೋದು ತಪ್ಪಾಗ್ತದಪ್ಪ. ಊಟ ಮಾಡೋದನ್ನ ಇಸ್ಕೋಬಾರ್ದು ಅಪ್ಪ. ಅವ್ನು ಊಟ ಮಾಡಿ ಹೋಗ್ಲಿ, ಕೊಟ್ಬಿಡಪ್ಪ. ಅದರ ಎಷ್ಟೈತಿ? ಈಗ ಅವ್ನು ತಿನ್ನೋದ 2 ತುತ್ತು ತಿಂದಿದ್ದ. ನಾನು ಬಂದ ತಕ್ಷಣ ಅದನ್ನ ಮಾತಾಡಕತ್ತ. ಈಗ ನೋಡಿದ್ರೆ ನೀನು ಇಸ್ಕೊಂಡ್ಬಿಟ್ಟು. ಅಪ್ಪ ಕೊಟ್ಬಿಡಪ್ಪ ಹೋಗ್ಲಿ. ಮಗಳ ನೀನು ಸುಮ್ಮನಿರು. ಅವ್ನು ಊಟ ಮಾಡ್ತಿದ್ರೆ ಇದು ಹೋದ ನಾಯಿ ಹಾಕ್ತಾನೆ. ಆದ್ರೆ ಅವನಿಗೆ ಮಾತ್ರ ಈ ಊಟ ಕೊಡಂಗಿಲ್ಲ. ಇನ್ನು ನಾಯಿ ಆದ್ರೂ ನಿಯತ್ತಾಗಿರ್ತತಿ. ಇಂಥ ನನ್ನ ಮಕ್ಕಳು ನಿಯತ್ತಾಗಿರೋದನ್ನು ಗೊತ್ತಿಲ್ಲ, ತಮಗೆ ತಿಳಿದಂಗೆ ಮಾಡ್ಕೊತ ಹೋಗ್ತಾರ ಮಕ್ಕಳು. ಇಂಥವಕ್ಕ ಬುದ್ಧಿ ಬರ್ಬೇಕಂದ್ರೆ ನಾವು ಏನು ಅನ್ಕೊಂಡಿರ್ತೋ ಅದನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕು. ಅದನ್ನ ಬಿಟ್ಟು ಇವ್ರು ಹೇಳಿದ್ನೆಲ್ಲ ಕೇಳ್ಕೊತ ಕುಂತ್ರೆ ಹಂಗೆ ಕುಂತಿರ್ತಾರೆ ಇವ್ರು ನನ್ನ ಮಕ್ಳು. ಹೋಗೋ ತೊಲಗಿಲ್ಲಿಂದ ಅಂತ ನಿನಗೆ ಹೇಳಕತ್ತ ನಮಗೆ. ಇನ್ನೊಂದು ನಿಮಿಷ ನೀನು ಇಲ್ಲೇ ಇದ್ರು ನಾನು ಮಾತ್ರ ಇನ್ನೂ ಸುಮ್ಮನೆ ಬಿಡಂಗಿಲ್ಲ. ಹೊರಟು ಹೋಗಿಲ್ಲಿಂದ. ಆಯ್ತಪ್ಪ, ಇನ್ನು ಮುಂದೆ ನಾನು ಹೇಳಿರೋದನ್ನು ಮಾಡೋವರೆಗೂ ಇಲ್ಲಿ ನಾನು ಕಾಲಿಡಂಗಿಲ್ಲ. ಇದು ನನ್ನ ಮಾತು. ಅವ್ವ ನೀನೇನೋ ಬೇಜಾರು ಮಾಡ್ಕೋಬೇಡ. ಈಗ ನಾನು ಹೊಟ್ಟೆ ತುಂಬ ತಿಂದೇನೆ. ಈ ಹೊಟ್ಟೆ ತುಂಬ ಅಪ್ಪ ಬೈದ್ರು ಬೈಗಳ ನನ್ನ ಹೊಟ್ಟೆಗೆ ತುಂಬ ಹೋಗೈತಿ. ಇನ್ನು ಊಟ ಮಾಡೋಕ್ಕೂ ಎಲ್ಲಿಂದ ಮನಸ್ಸು ಬರ್ತೈತಿ? ನೀನೇನು ಯೋಚನೆ ಮಾಡಬೇಡ. ನೀನು ಅನ್ಕೊಂಡಿರೋ ಹಂಗೆ, ಅಪ್ಪ ಹೇಳಿರೋ ಹಂಗೆ ಮಾಡಿ ತೋರಿಸ್ತೇನೆ. ಅಂಕಿತ ನಿಮ್ಮ ಮನೆಯಾಗಿರ್ಬೇಕು, ಅಮ್ಮ ಸಚಿನ್ಗಳ ಮನೆಯಾಗಿರ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನಾನು ಈ ಮನೆಗೆ ಸತ್ರು ಕಾಲಿಡಂಗಿಲ್ಲ ಬೈ, ಸತ್ರು ಕಾಲಿಡಂಗಿಲ್ಲ. ಇನ್ನು 1 ವಾರದಾಗ ನಾನು ಮಾಡ್ತೇನೆ. ನಾನು ಮಾಡಿ ತೋರಿಸ್ತೇನೆ. ನಾನು ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೇನೆ. ಹೇಳೋದಲ್ಲೋ, ಮಾಡಿ ತೋರಿಸ. ನೀನು ಹೇಳ್ಕೊಡ್ದ ಬರಾಕ ನೀನು ಅಂದಿದ್ದನ್ನೆಲ್ಲ ಅನಿಸ್ಕೊಳಕ್ಕೆ ಆಕಿಗೇನು ತಲೆ ಕಟ್ಟತ್ತೇನ? ಹಾಂ, ಆಕಿಗೇನು ತಲೆ ಕಟ್ಟತಿ? ಅನ್ಕೊಂಡ್ ಬಿಟ್ಟಿರ್ಬೇಕು ಇವನು. ಅಯ್ಯೋ ನಾನು ಹೇಳಿದಂಗೆ ಕೇಳ್ತಾಳು ನನ್ನ ಹೆಂಡ್ತಿ, ನನ್ನ ಕರೆದುಕೊಳ್ಳಿ ಬರ್ತಾಳ ಅಂತೇಳಿ. ಹೋಗಿ ನೋಡು, ಬರ್ತಾಳನಂತ ಗೊತ್ತಾಗ್ತದೆ ನಿನಗೆ. ಬರ್ದಿದ್ರು ಕಾಲು ಬಿದ್ದಾದರೂ ಕರ್ಕೊಂಡು ಬರ್ತಾನಪ್ಪ. ನಾನು ಮಾಡಿರೋ ತಪ್ಪಿಗೆ ಕಾಲು ಬಿದ್ರೂ ನನಗೆ ಕ್ಷಮೆನ ಇಲ್ಲ. ಅದಕ್ಕೆ ಕಾಲು ಬಿದ್ದಾದರೂ ಕರ್ಕೊಂಡು ಬರ್ತೇನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗೆ ಅದರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನಮ್ಮ ವಿಡಿಯೋಗಳಿಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳಿ. ಮತ್ತು ವ್ಯೂಸ್ಗಳು ಜಾಸ್ತಿ ಬರಲಿ, ತುಂಬಾ ಕಡಿಮೆ ವ್ಯೂಸ್ ಬರ್ತಾ ಇದೆ. ಪ್ಲೀಸ್ ಏನಿಲ್ಲ ಅಂದರೂ ಒಂದು 2,000 ವ್ಯೂಸ್ ಆದರೂ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.